ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಚಂದನಾದಿ ತೈಲಂ ಬಗ್ಗೆ. ಚಂದನಾದಿ ತೈಲಂ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ಇದನ್ನ ನಿಮ್ಗೆ ಬರೆದು ಕೊಟ್ಟಿರ್ತಾರೆ, ಇದ್ರ ಘಟಕ ದ್ರವ್ಯ ಏನು, ಯಾವ ರೀತಿ ಇದನ್ನ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು, ಸೈಡ್ ಇಫೆಕ್ಟ್ ಏನು, ಯಾರು ಉಪಯೋಗ ಮಾಡಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಚಂದನಾದಿ ತೈಲಂ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಬಹಳಷ್ಟು ಜನಕ್ಕೆ ಕೈ ಮೈ ಪೂರ್ತಿ ಉರಿತಿರ್ತೈತಿ, ಬಗ್ 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 ಅನ್ನೋಂತೈತಿ ಸರ, ಕೈ ಕಾಲು ಉರಿತಾವ ಅಂತ ಹೇಳ್ತಿರ್ತಾರ. ಅಂಥ ಕಂಡೀಷನ್ನ ಕೊಡ್ತಾರ. ಯಾರಿಗೆ ಬಹಳ ಜಾಸ್ತಿ ಚಕ್ರ ಬರ್ತೈತಿ, ಯಾರಿಗೆ ಮೂಗ್ನೆ ಯಂತ್ರ ರಕ್ತಸ್ರಾವ ಆಗ್ತಿರ್ತೈತಿ, ಸಂಡಾಸ್ ಮಾಡೋ ಜಾಗದಿಂದ ರಕ್ತ ಹೊಂಟೈತಿ, ಬಾಯಿ ಮೂಲಕ ವಾಂತಿ ಮಾಡ್ಕೊಂತಾರ, ವಾಂತಿಯಾಗ ರಕ್ತ ಹೊಂಟೈತಿ, ಇಲ್ಲ ಅದಕ್ಕೆ ರಕ್ತ ಪಿತ್ತ ಸ್ಥಿತಿ ಅಂತಾರ. ಇಲ್ಲ ಮಹಿಳೆಯರಿಗೆ ಮುಟ್ಟದ ಬಹಳ ಜಾಸ್ತಿ ರಕ್ತಸ್ರಾವ ಆಗಕ್ಕೆ ಕುಂತೈತೆ ಅಂದ್ರೆ ಆವಾಗ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ನಿಮ್ಗೇನರ ಗಾಠಿ ಆಗೈತೆ ಅಂದ್ರೆ, ಇಲ್ಲ ನಿಮ್ಗೆ ಮಾನಸಿಕ ರೋಗ ಆಗೈತೆ ಅಂದ್ರೆ, ಬಹಳ ಜಾಸ್ತಿ ಹೆದರೋದು, ಗಾಬರಿ ಆಗೋದು, ಈ ರೀತಿ ಸಮಸ್ಯೆ ಕಾಡಕ್ಕೆ ಕುಂತೈತೆ ಅಂದ್ರೆ ಆವಾಗ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಮ ಶರೀರದ ಯಂತ್ರ ಬಹಳ ಜಾಸ್ತಿ ದುರ್ಗಂಧ ಬರಕ್ಕೆ ಕುಂತೈತೆ ಅಂದ್ರೆ ಆವಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಕೈಯಾಗ ಕಾಲಾಗ ಬಹಳ ಜಾಸ್ತಿ ನೀರು ಬರಕುಂತೈತಿ, ಬೆವರು ಬರಕ್ಕೆ ಕುಂತೈತೆ ಅಂದ್ರೆ ಆವಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇವೆಲ್ಲ ಕಂಡೀಷನ್ ಹೊರತುಪಡಿಸಿ ಕೂಡ ಬಹಳಷ್ಟು ಸಮಸ್ಯೆ ಅದಾವ್ರಿ. ಎಲ್ಲಿ ಡಾಕ್ಟರ್ ನಿಮ್ಗೆ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ತೋಳಿಕ್ಕೆ ಹೇಳ್ಬೋದು, ಆ ಕಂಡೀಷನ್ಸ್ನಾಗ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರದ್ದು ಘಟಕ ದ್ರವ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ ಪೌಡರ್ ಇರ್ತೈತಿ. ಪ್ರಪೌಂಡ್ರಿಕಾ, ಮಂಜಿಷ್ಟ, ಧಾತಕಿ, ಪದ್ಮಕೇಶಜ, ಕುಮುದ, ಉತ್ಪಲ, ಸಲೂಖ, ಮೃಣಾಲೆ, ಲೋಟಸ್ ಸ್ಟಾಕ್ ಅಂತೀವಿ, ಪದ್ಮಕ, ಅನಂತ, ಕುಸ, ಕಾಸ, ಇಕ್ಷು, ಕ್ಷೀರಿಕ್ಷೃಂಗ, ವಲ್ಕಲ, ಜೀವನೀಯ ಗಣದ್ರವ್ಯ ಇರ್ತವ್ರಿ. ಎಷ್ಟಿ ಮಧು, ಪ್ರಿಯಾಲು, ಪರುಷಕ, ರಸಾಂಜನ, ಅಶೋಕ, ಮೃದ್ವಿಕ, ಶತಾವರಿ, ತಂಡೂಲಿಯಕ, ತಿಲತೈಲ, ಡಿಕಾಕ್ಷನ್ ಇರ್ತೈತ್ರಿ, ಕ್ವಾಥ, ಚಂದನ, ಉದೀಚ್ಯ, ನಲದ, ಧಾತ್ರಿ, ಯಹವ, ಸಾರಿವ, ಬಲ ಮತ್ತೆ ನೀರು, ಇವನ್ನೆಲ್ಲ ಸೇರಿಸಿ ತಯಾರು ಮಾಡ್ತಾರೆ. ಇದು ರೆಫರೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಯೋಗ ರತ್ನಾಕರ ರಾಜ್ಯಕ್ಷಮ ಚಿಕಿತ್ಸಾದಾಗ ಇದ್ರ ಉಲ್ಲೇಖ ನಮಗೆ ನೋಡ್ಲಿಕ್ಕೆ ಸಿಗ್ತೈತಿ. ಮತ್ತು ಸಹಸ್ರ ಯೋಗದಾಗ ತೈಲ ಯೋಗ 30ನೇ ಚಾಪ್ಟರ್ದಾಗ ಕೂಡ ಇದ್ರ ನಮ್ಗೆ ಉಲ್ಲೇಖ ನೋಡ್ಲಿಕ್ಕೆ ಸಿಗ್ತೈತ್ರಿ. ಈಗ ಇದನ್ನ ಯಾವ ರೀತಿ ಡಾಕ್ಟರ್ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನೋಡ್ರಿ, ಇಲ್ಲಿ ಬಹಳ ಬೇರೆ ಬೇರೆ ರೀತಿಯಿಂದ ಡಾಕ್ಟರ್ ಯೂಸ್ ಮಾಡ್ಲಿಕ್ಕೆ ಹೇಳ್ತಾರೆ. ನಾನು ನಿಮ್ಗೆ ಎಲ್ಲ ಇದ್ರಾಗ ಒಂದೊಂದೊಂದೊಂದು ತಿಳಿಸ್ಕೊಡ್ತೀನಿ. ಅದು ಅಡಲ್ಟ್ ಡೋಸೇಜ್ ನೋಡ್ರಿ, ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಒಂದೇದ್ದು ಕೆಲವೊಂದಿಷ್ಟು ಕಂಡೀಷನ್ಸ್ನ ಡಾಕ್ಟರ್ ನಿಮ್ಗೆ ಇದನ್ನ ನಶ್ಯ ತೊಗೊಳಕ್ಕೆ ಹೇಳಿರ್ತಾರೆ, ಅಂದ್ರೆ ಮೂಗು ಒಳಗೆ ಹಾಕೊಳಕ್ಕೆ ಹೇಳಿರ್ತಾರೆ ಈ ಎಣ್ಣೆ. ಹೆಂಗಪ್ಪ ಅಂದ್ರೆ 2 ಹನಿ ಮಠ ಚಂದನಾದಿ ತೈಲ ಏನೈತಿ ನಿಮ್ದು 2 ನಾಸಿಕಾ ಛಿದ್ರ ಏನದು ಮೂಗಿನ ಹೊಳೆ ಅದ್ರ ಒಳಗಡೆ ಹಾಕ್ಲಿಕ್ಕೆ ಹೇಳಿರ್ತಾರೆ, ಬೆಳಿಗ್ಗೊಮ್ಮೆ ರಾತ್ರಿಗೊಮ್ಮೆ. ಕೆಲವೊಂದಿಷ್ಟು ಕಂಡೀಷನ್ನಾಗ ಬಾಯಿ ಮೂಲಕ ಒಳಗಡೆ ತೋಳಿಕ್ಕೆ ಹೇಳಿರ್ತಾರೆ. ಅದ್ರ ಹೆಂಗೆ ತೊಗೋಬೇಕಪ್ಪ ಅಂದ್ರೆ 3-5 ml ಇದು ಚಂದನಾದಿ ತೈಲ ಏನೈತಿ ಇದನ್ನ 1 ಗ್ಲಾಸ್ ಊರ್ಬೆಚ್ಚು ನೀರ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಭಾಳ ಹೊಟ್ಟಿಲೆ ತೊಗೊಳಕ್ ಹೇಳಿರ್ತಾರೆ. ಬೆಳಿಗ್ಗೆ ಒಂದು ಟೈಮು, ರಾತ್ರಿಗೆ ಒಂದು ಟೈಮ್ ತೊಗೊಳಕ್ ಹೇಳಿರ್ತಾರ. ಈಗ ಬಹಳಷ್ಟು ಕಂಡೀಷನ್ಸ್ನ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಅಂದ್ರೆ ಬಾಹರಿ ತ್ವಚದ ಮೇಲೆ ಹಚ್ಕೊಳಕ್ ಹೇಳಿರ್ತಾರ. ನಿಮ್ಮ ತಲೆಗೆ ಚಂದಾಗ ಹಚ್ಕೊಂಡು ಮಸಾಜ್ ಮಾಡ್ರಿ, ಇಲ್ಲ ಪಾದಕ್ಕೆ ಕೈಗೆ ಹಚ್ಕೊಂಡು, ಇಲ್ಲ ಸ್ನಾನ ಮಾಡೋದಕ್ಕಿಂತ ಮುಂಚೆ ಪೂರ ಶರೀರಕ್ಕೆ ಹಚ್ಕೊಂಡು ಚಂದಾಗ ಮಸಾಜ್ ಮಾಡ್ಕೊರಿ ಅಂತ ಹೇಳಿರ್ತಾರ. ಅದನ್ನ ನೀವು ದಿನಕ್ಕೆ 1 ಹೊತ್ತು ಹಚ್ಕೋಬಹುದು. ಸೊ ಇದೇ ರೀತಿ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಸೊ ಇದನ್ನು ಎಷ್ಟು ದಿನ ಯೂಸ್ ಮಾಡಬೇಕು. ಸೊ ನೋಡ್ರಿ, ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ದಿನಲಿಂತರ ಸಮಸ್ಯೆ ಇದ್ರ ಜೊತೆಗೆ ಬೇರೆ ಡಾಕ್ಟರ್ ಮೆಡಿಕೇಶನ್ ಏನು ಕೂಡ ಅಂತಾರೆ, ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಅಷ್ಟು ದಿನ ಇದ್ರ ಉಪಯೋಗ ಮಾಡಿ. ಸೈಡ್ ಎಫೆಕ್ಟ್ಸ್ ಏನು ನೋಡ್ರಿ, ಇದನ್ನು ನೀವು ಜಾಸ್ತಿ ಪ್ರಮಾಣದಾಗ ಬಾಯಿ ಮೂಲಕ ಸೇವನೆ ಮಾಡಿರಂದ್ರೆ ನಿಮ್ಗೆ ಬೇದಿ ಹತ್ಬೋದ್ರಿ. ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯಲ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಬೇಡ್ರಿ. ಗರ್ಭವತಿ ಮಹಿಳೆಯರು ಡಾಕ್ಟರ್ ಸಲಹೆ ಇರಲಾರ್ದೆ ಅದನ್ನ ತೊಗೊಳಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 190 ರೂಪಾಯಿದಾಗ ನಿಮ್ಗೆ 200 ml ಇದು ಆಯಿಲ್ ಬಾಟಲ್ ಸಿಗ್ತೈತೆ ರೀ. ಸೀತಾರಾಮ್ ಕಂಪ್ನಿಯವ್ರದ್ದು ಚಂದನಾದಿ ತೈಲಮದ್ದು. ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸನ್. ಸೊ ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವ್ರಿಂದ ತಯಾರು ಮಾಡಿರ್ತಾರೆ. ನೀವು ಯಾವ್ದಾರ ಬ್ರ್ಯಾಂಡಿನ ತೊಗೋಬೋದು, ಎಲ್ಲದ್ರಿಗೂ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದಮೇಲೆ ಇದರ ರೇಟ್ ಕೂಡ ಜಾಸ್ತಿ ಕಡಿಮೆ ಆಗ್ಬೋದು. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್
ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನಿಮ್ಮ ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಒತ್ತಿಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.